ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಒಂದು 20 ಎಕರೆ ಅಮೇರಿಕನ್ ಸ್ಟೈಲಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ. ನಂಜನಗೂಡಿಂದ 20 ಕಿಲೋಮೀಟರ್ ಡಿಸ್ಟೆನ್ಸು. ಈಗ ನಾನು RCC ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿರೋದು. ಸುತ್ತ ಗಾರ್ಡನ್ನು, ಮಧ್ಯದಲ್ಲಿ ಮನೆ ಮಾಡಿದ್ದಾರೆ, ಲೇಬರ್ ಕ್ವಾರ್ಟರ್ಸ್ ಮಾಡಿದ್ದಾರೆ, ಗೋಡೌನ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ, ಎದುರುಗಡೆದು ಟ್ರ್ಯಾಕ್ಟರ್ಸ್ ಎಲ್ಲ ನಿಲ್ಲಿಸ್ಕೊಳ್ಳೋಕ್ಕೆ ಶೆಡ್ ಮಾಡಿದ್ದಾರೆ. ಎದುರುಗಡೆ ಒಂದು ಬಾವಿನೂ ಇದೆ. ಒಂದು 5 ಬೋರ್ವೆಲ್ ಇದೆ. ಎಲ್ಲ ಬೋರ್ವೆಲ್ಗಳಲ್ಲೂ ನೀರಿದೆ, ಬಾವಿಯಲ್ಲೂ ನೀರಿದೆ. ನೋಡಿ, ಈಗ ಟೆರೆಸ್ ಮೇಲೆ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಾಯಿರೋದು. ಇದು ಟೆರೆಕೋಟಾ ಟೈಲ್ ಹಾಕಿದ್ದಾರೆ ಇದಕ್ಕೆ. ನೋಡಿ, ಫಾರ್ಮ್ ಹೌಸ್ ಬ್ಯಾಕ್ ಸೈಡಲ್ಲಿ ವಿಡಿಯೋ ಮಾಡ್ತಾ ಇರೋದು. ಈಗ ಒಂದೊಂದು ಕಡೆ ಒಂಥರ ಜಾಸ್ತಿ ಮರಗಳಿದೆ. ಈ ಕಡೆ ತೆಂಗು ಜಾಸ್ತಿ ಇದೆ, ಒಂದು ಕಡೆ ಸಿಲ್ವರ್, ಒಂದು ಕಡೆ ಅಡಿಕೆ, ಒಂದು ಕಡೆ ಮಾವು, ಒಂದು ಕಡೆ ಸೀಬೆ, ಈ ಥರ ಬೇರೆ ಬೇರೆ ಥರ ವೆರೈಟೀಸ್ ಹಾಕಿದ್ದಾರೆ. ಮನೆ ಸುತ್ತ ಈ ಥರ ಗಾರ್ಡನ್ ಮಾಡಿದ್ದಾರೆ. ನೋಡಿ, ಮನೆ ಸುತ್ತ ರೌಂಡ್ ಹೊಡೆದ್ರೂ ಈ ಥರ ಗಾರ್ಡನ್ ಸಿಗ್ತಿದೆ. ಇಷ್ಟೊತ್ತು ನಾನು ಮೇಲ್ಗಡೆ RCC ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ಈಗ ಕೆಳಗಡೆ ಬಂದಿದ್ದೀನಿ. ಇದ್ರದ್ದು ಬೆಲೆ ಹೇಳ್ತಾರೆ ಪರ್ ಎಕರ್ 50 ಲಕ್ಷ ರೂಪಾಯಿ. ಟೋಟಲ್ ಅಮೌಂಟು 10 ಕೋಟಿ ಆಯಿತು. 20 ಎಕರೆ ಇದೆ. ನೋಡಿ, ಈ ಥರ ಹಳೆ ಟೈಪಲ್ಲಿ ಪಿಲ್ಲರ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಇದು ಫ್ರಂಟ್ ಫೇಸಿಂಗ್. ಇದು ಫ್ರಂಟಲ್ಲಿರೋ ಗಾರ್ಡನ್. ಇದು ನಂಜನಗೂಡಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದು. 22 ಕಿಲೋಮೀಟ್ರ್ ಆಗ್ಬೋದು. ನನಗೆ ಬೀಗ ಒಳಗಡೆ ಸಿಕ್ಕಿಲ್ಲ, ಎಲ್ಲ ಅಮೇರಿಕನ್ ಸ್ಟೈಲಲ್ಲಿ ಕಟ್ಟಿರೋದು. ಮನೆ ಸುತ್ತ ಎಲ್ಲ ಕಂಪ್ಲೀಟ್ ಗಾರ್ಡನ್ ಮಾಡಿದ್ದಾರೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಈಗ ಸಿಕ್ಕಾಪಟ್ಟೆ ಬೇಸಿಗೆ ಆದ್ರೂ ಬಾವಿಯಲ್ಲಿ ನೀರಿದೆ, ಬೋರ್ವೆಲ್ಗಳಲ್ಲಿ ನೀರಿದೆ. ಇದು ಟಾರ್ ರೋಡ್ಗೆ ಅಡ್ಜಸ್ಟೆಂಟ್ ಇದೆ. ಟಾರ್ ರೋಡ್ ಅಡ್ಜಸ್ಟೆಂಟ್ ಫಾರ್ಮ್ ಹೌಸ್ ಇದು. ನೋಡಿ, ಕುರಿಗಳಿಗೆ ಶೆಡ್ ಮಾಡಿದ್ದಾರೆ. ಈ ಥರ ಇದರ ಮೇಕೆ ಎಲ್ಲ ಸಾಕಿದ್ದಾರೆ. ಕುರಿ, ಮೇಕೆ ಇದೆಲ್ಲ ಸಾಕಿದ್ದಾರೆ. ದನದ ಕೊಟ್ಕೊಂಡು ಮಾಡಿದ್ದಾರೆ. ಲೇಬರ್ ಶೆಡ್ಡನ್ನು ಮಾಡಿದ್ದಾರೆ. ನೋಡಿ, ಇದು ಜಾಲರಿ ಹಾಕಿದಾರಲ್ಲ, ಇದು ಓಪನ್ ವೆಲ್. ಇದು ಲೇಬರ್ಸ್ ಇರೋಕ್ಕೆ ಶೆಡ್ಗಳು ಮಾಡಿದ್ದಾರೆ.
ಸಿಂಗಲ್ ಓನರ್, ಕ್ಲಿಯರ್ ಟೈಟ್ಲ್, ಟಾರ್ ರೋಡ್ ಅಡ್ಜಸ್ಟ್ಮೆಂಟ್ ಇದೆ. 50 ಲಕ್ಷ ರೂಪಾಯಿ ಪರ್ ಏಕರ್ಗೆ ಹೇಳ್ತಾಯಿದ್ದಾರೆ. 20 ಏಕರ್ಸ್ ಇದೆ.